ಮತ್ತಷ್ಟು ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡದಿಂದ ಹಿಂದೆ ಸರಿದ ಚನ್ನರಾಜ ಹಟ್ಟಿಹೊಳಿ ಕಣದಿಂದ ಹಿಂದೆ ಸರಿದಂತ ಬೆನ್ನಲ್ಲೇ ಖಾನಾಪುರದಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಖಾನಾಪುರದಲ್ಲಿ ಆಪ್ತರ ಗೆಲುವಿಗಾಗಿ ಜಾರಕಿಹೊಳಿ ಬ್ರದರ್ಸ್ ಇನ್ನಿಲ್ಲದ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಬಣದಿಂದ ಅರವಿಂದ ಪಾಟೀಲ್ ಕಣಕ್ಕೆ, ಸತೀಶ್ ಜಾರಕಿಹೊಳಿ ಬಣದಿಂದ ವಿಠಲ ಹಲಗೇಕರ ಅಖಾಡಕ್ಕೆ, ಖಾನಾಪುರ ಕ್ಷೇತ್ರದ ಬಿಜೆಪಿ ಶಾಸಕ ವಿಠಲ ಹಲಗೇಕರ ಹಾಲಿ ಮಾಜಿ ಶಾಸಕರ ಮಧ್ಯ ನಡೆಯಲಿದೆ ಜಂಗೀ ಕುಸ್ತಿ. ಇತ್ತ ಕುತೂಹಲ ಕೆರಳಿಸಿದ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರ ನಡೆ. ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ಅಂಜಲಿ ಈ ಬಾರಿಯೂ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಸ್ಪರ್ಧಿಸ್ತಾರಾ ಅನ್ನೋದೊಂದು ಕುತೂಹಲ ಆಗಿದೆ. ಹಾಗಾಗಿ ದಿನದಿಂದ ದಿನಕ್ಕೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ. ನೋಡಿ, ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತೆ ಅಂತಂದ್ರೆ ಒಂದಷ್ಟು ಬೆಳವಣಿಗೆಗಳಾಗತ್ತೆ ಅನ್ನೋದು ನಿರೀಕ್ಷೆ. ರಾಜಕಾರಣದ ಮಟ್ಟಿಗೂ ಕೂಡ ಅದು ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಕಳೆದ ಬಾರಿ ಚುನಾವಣೆಗಳಲ್ಲೆಲ್ಲ ಇದಾಗಿದ್ದು ಕೂಡ ಇದೆ. ಸೊ ಈ ಬಾರಿ ಬ್ರದರ್ಸ್ಗಳ ನಡುವೆ ಜಂಗಿ ಕುಸ್ತಿ ಇದೆ. ಇನ್ನೊಂದು ಕಡೆಯಲ್ಲಿ ಮಾಜಿ ಶಾಸಕಿ ಅವರ ನಡೆಗೇನು ನುಡಿ ಏನುವುದು ಅನ್ನೋದು ಕೂಡ ಪ್ರಶ್ನೆ ಇದೆ. ಅಂಜಲಿ ನಿಂಬಾಳ್ಕರ್ ಅವ್ರು ಏನು ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಆಗಿದೆ. ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋತಿದ್ರು ಅಂಜಲಿ. ಈ ಬಾರಿ ನಿಂತ್ಕೊಳ್ತಾರೋ ಇಲ್ಲ ಅಂತ ಹೇಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಾವು ಗೆಲ್ಲೇಬೇಕು ಅಂತ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಪ್ರತಿಯೊಬ್ಬರು. ಅವರವರ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಕಮಿಟಿನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ವಿಠಲ್ ಹಲಗೇಕರ್, ಖಾನಾಪುರ MLA. ಈಗ ಅಕ್ಟೋಬರ್ನಲ್ಲಿ 19 ತಾರೀಕಿಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದ್ರೆ ಆ ಚುನಾವಣೆಗೆ ಈಗ 30 ತಾರೀಕಿನಿಂದ ಆಗಸ್ಟ್ 30 ತಾರೀಕಿನಿಂದ ಆಚಾರ ಸಂಹಿತೆ ಚಾಲು ಆಗ್ತಾರೆ. ಆ ಚುನಾವಣೆಗೆ ನಾವು ಸ್ಪರ್ಧಾ ಮಾಡೋಣ ಅಂತ ಪ್ಲಾನ್ ಮಾಡಿ ನಮ್ಮ ತಾಲೂಕಿನಲ್ಲಿ ಒಂದು ಡಿಸಿಸಿ ಚುನಾವಣಾ ಸಮಿತಿ ನಿರ್ಮಾಣ ಮಾಡಿ ಆ ಚುನಾವಣಾ ಸಮಿತಿ ಕಡೆ 3 ಅರ್ಜಿ ಕೊಟ್ಟಿದ್ದೇನೆ. ಆ 3 ಅರ್ಜಿ ಒಂದು ಚಂದ್ರರಾಜ ಹಟ್ಟಿಹೊಳಿ ಮತ್ತು ವಿಠಲ್ ಹಲಗೇಕರ್ ಮತ್ತು ರಾಜೇಶ್ ಸಿದ್ದಾನೆ. ಆ 3 ಅರ್ಜಿನಲ್ಲಿ ನಮ್ಮ MLC ಚಂದ್ರರಾಜ ಹಟ್ಟಿಹೊಳಿ ಅವರ ಪಕ್ಷ ಕಾರಣ ಅವ್ರಿಗೆ ಹಿಂದೆ ಸರ್ಸಾಕ ಹೇಳಿದ ಮೇಲೆ ನಾವು 2 ಕ್ಯಾಂಡಿಡೇಟ್ ರಾಜೇಶ್ ಸಿದ್ದಾನೆ ಅವರು ಅಲ್ಲೇ ಕಮಿಟಿನಲ್ಲಿ ಡಿಸ್ಕಷನ್ ಆಗಿ ಈ ಚುನಾವಣೆ ಬಿಡಬಾರದು ಆ ಪ್ರಕಾರ ನಿರ್ಣಯ ತಗೊಂಡು ಈಗ ಈ ಕಮಿಟಿ ನಮ್ಮ ಹೆಸರು ಇದು ಸೆಲೆಕ್ಟ್ ಮಾಡಿದೆ. ಆ ಪ್ರಕಾರ ನಾವು ಚುನಾವಣೆ ಮಾಡಕ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತ ಅಂದ್ರೇನೆ ಅಲ್ಲೊಂದಷ್ಟು ಸ್ಟ್ರಾಟಜಿಗಳಿಗಿರುತ್ತೆ, ಪ್ರತಿಷ್ಠೆಯ ಕಣ ಅನ್ನೋದು ಗೊತ್ತಿದೆ. ಈ ಬಾರಿ ಏನೇನ್ ನಡೀತಾ ಇದೆ ಸ್ಟ್ರಾಟಜಿ, ಯಾರಿಗೈ ಮೇಲ್ಗೈ ಆಗುವ ಸಾಧ್ಯತೆಗಳಿಗಿದೆ ಅಂತ? ನೀತಿ ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕ್ ಚುನಾವಣೆ ದಿನೇ ದಿನೇ ಸಾಕಷ್ಟು ರಂಗು ಪಡೆದುಕೊಳ್ತಾ ಇದೆ. ಈಗ ಖಾನಾಪುರ ವಿಧಾನಸಭಾ ಮತಕ್ಷೇತ್ರದ ಏನು ನಿರ್ದೇಶಕ ಸ್ಥಾನಕ್ಕೆ ಅದು ಸಾಕಷ್ಟು ಕುತೂಹಲ ಕೇಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಚಂದ್ರರಾಜ ಹಟ್ಟಿಹೊಳಿ ಇಲ್ಲಿ ಏನು ಅಭ್ಯರ್ಥಿ ಆಗೋದಕ್ಕೆ ಎಲ್ಲ ರೀತಿ ಸಿದ್ಧತೆ ನಡೆಸಿದ್ರು. ಸತೀಶ್ ಜಾರಕಿಹೊಳಿ ಮಧ್ಯಪ್ರವೇಶದ ಬಳಿಕ ಚಂದ್ರರಾಜ ಹಟ್ಟಿಹೊಳಿ ತಮ್ಮ ಒಂದು ಏನು ಚುನಾವಣೆ ಸ್ಪರ್ಧೆಯಿಂದ ಕನ್ನಡದಿಂದ ಹಿಂದೆ ಸರಿದ್ರು. ಈ ಒಂದು ಹಿಂದೆ ಸರಿದ ಬೆನ್ನಲ್ಲೇ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋಂತ ಸಾಕಷ್ಟು ಕುತೂಹಲ ಇತ್ತು. ಈಗ ಏನು ಅಲ್ಲಿ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಈಗ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೇನೆ ಅಂತ ನಾವು ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಒಂದು ಸುತ್ತಿನ ಸಭೆ ನಡೆಸಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ ಅನ್ನೋ ಮಾತನ್ನು ಸ್ವತಃ ವಿಠಲ್ ಹಲಗೇಕರ್ ಹೇಳಿದ್ದಾರೆ. ಇಲ್ಲಿ ವಿಠಲ್ ಹಲಗೇಕರ್, ಚಂದ್ರರಾಜ ಹಟ್ಟಿಹೊಳಿ ಸೇರಿದಂತೆ ಅನೇಕ ಸ್ಥಳೀಯ ನಾಯಕರು ಒಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಖಾನಾಪುರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಬಣದಿಂದ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಹೆಸರನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಅರವಿಂದ್ ಪಾಟೀಲ್ ಗೆಲ್ಸೋದಕ್ಕೆ ಆಗ್ಲೇ ಬಾಲಚಂದ್ರ ಜಾರಕಿಹೊಳಿ 2 ಸುತ್ತಿನ ಸಭೆಯನ್ನು ಕೂಡ ಖಾನಾಪುರದಲ್ಲಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಚಂದ್ರರಾಜ ಹಟ್ಟಿಹೊಳಿ ಕನ್ನಡದಿಂದ ಹಿಂದೆ ಸರಿದು ಈಗ
ವಿಠಲ್ ಹಲ್ಗೇಕರ್ ಅವರನ್ನ ಅಖಾಡಕ್ಕೆ ಇಳಿಸ್ತಾ ಇದೆ. ಜೊತೆಗೆ ವಿಠಲ್ ಹಲ್ಗೇಕರ್ ತಮ್ಮ ಜೊತೆಗೆ 35 ಏನು ಸೊಸೈಟಿಗಳ ಬೆಂಬಲ ಇದೆ ಅಂತ ಹೇಳುವ ಮೂಲಕ ಗೆಲುವು ನನ್ನದೇ ಅನ್ನೋಂತ ಒಂದು ಭರವಸೆಯನ್ನು ವಿಠಲ್ ಹಲ್ಗೇಕರ್ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ಅಂಶ ಇಲ್ಲಿ ಗಮನಿಸಬೇಕು ನೀತಿ, ವಿಠಲ್ ಹಲ್ಗೇಕರ್ ಸತೀಶ್ ಜಾರಕಿಹೊಳಿ ಆಪ್ತ ಬಣದ ಗುರುತಿಸಿಕೊಂಡಿದ್ದಾರೆ. ವಿಠಲ್ ಹಲ್ಗೇಕರ್ ಬಿಜೆಪಿ ಶಾಸಕರಾಗಿದ್ರು ಕೂಡ ಏನು ಸತೀಶ್ ಜಾರಕಿಹೊಳಿ ಅವರ ಏನು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಏನು ಚಂದ್ರಾ ಜಾರಕಿಹೊಳಿ ಮತ್ತು ವಿಠಲ್ ಹಲ್ಗೇಕರ್ ಇವರಿಬ್ಬರಲ್ಲಿ ಈಗ ವಿಠಲ್ ಹಲ್ಗೇಕರ್ ಸ್ಪರ್ಧೆ ಖಚಿತ ಆಗಿದೆ. ಇಲ್ಲಿ ಇನ್ನೊಂದು ಅಂಶ ಏನಂದ್ರೆ ಕಾಂಗ್ರೆಸ್ ನಾಯಕಿ ಜೊತೆಗೆ ಮಾಜಿ ಶಾಸಕ ಅಂಜಲಿ ನಿಂಬಾಳ್ಕರ್ ಅವರ ನಡೆ ಏನಾಗುತ್ತೆ. ಯಾಕಂದ್ರೆ ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಸ್ಪರ್ಧೆ ಮಾಡಿದ್ರು. ಆಗ ಅಂಜಲಿ ನಿಂಬಾಳ್ಕರ್ಗೆ ಜಿಲ್ಲೆಯ ಯಾವೊಬ್ಬ ನಾಯಕ ಕೂಡ ಅವರ ಬೆನ್ನಿಗೆ ನಿಲ್ತಿದ್ರು ಕೂಡ 2 ಮತಗಳಿಂದ ಏನು ಸೋಲನ್ನು ಅನುಭವಿಸಿದ್ರು. ಆದ್ರೆ ಈಗ ಅಂಜಲಿ ನಿಂಬಾಳ್ಕರ್ ಮತ್ತೆ ಈ ಒಂದು ಚುನಾವಣಾ ಅಖಾಡದಲ್ಲಿ ಧುಮುಕ್ತಾರ, ಸ್ಪರ್ಧೆ ಮಾಡ್ತಾರ, ಅಥವಾ ಅಂಜಲಿ ನಿಂಬಾಳ್ಕರ್ ಜೊತೆಗೂ ಕೂಡ ಅನೇಕ ಸೊಸೈಟಿಗಳ ಬೆಂಬಲ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಬೆಂಬಲಕ್ಕೆ ನಿಲ್ತಾರ ಅನ್ನೋಂಥ ಕುತೂಹಲ ಇಲ್ಲಿ ಕೇಳಿಸಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ ಮೇಲೆ ಡೀಟೇಲ್ಸ್ಗಾಗಿ.